नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामीति नामिने नमाचार्यपादाय निताय करप्रबोधायिने गौरकथामताय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामीति नामिने नमस्ते सरस्वती देवे गौरवाणि प्रचारिणे निर्विशेषशून्यवादि भाष्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद की जय। हरे कृष्णा कृष्ण कृष्ण हरे 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 राम 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 हरे हरे. ನಾವು ಈ ಹಿಂದಿನ ಪ್ರವಚನಗಳಲ್ಲಿ ಗುರುವಾರಪ್ಪನ ಕೆಲವೊಂದು ಲೀಲೆಗಳನ್ನು ಚರ್ಚಿಸಿದ್ದೇವೆ. ಇವತ್ತು ನಾವು ಗುರುವಾರಪ್ಪನ ಲೀಲೆಗಳಲ್ಲಿ ಚರ್ಚಿಸುವಂಥ ಅಂಶ ಏನಂದರೆ, ಗುರುವಾರಪ್ಪ ಬಂದು ಒಂದು ಬಡವನ ಮೇಲೆ ಕರುಣೆ ತೋರಿಸಿದ. ಇನ್ನು ಹೇಳಬೇಕಾದ್ರೆ ಭಿಕ್ಷೆ ಒಂದು ಭಿಕ್ಷಾಟನೆ ಮಾಡಿ ಜೀವನ ಮಾಡ್ತಿರ್ತಕ್ಕಂಥ ಒಂದು ಭಿಕ್ಷುಕನ ಮೇಲೆ ಕೂಡ ಅವನೊಂದು ಕರುಣೆ ಯಾವ ರೀತಿ ಇತ್ತು ಅಂತೇಳಿ ಇವತ್ತಿನ ಲೀಲೆಯಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಹರೇ ಕೃಷ್ಣ. ಗುರುವಾರಿಗೆ ಸ್ವಲ್ಪ ದೂರದಲ್ಲಿರತಕ್ಕಂತಹ ಒಂದು ಹಳ್ಳಿಯಿಂದ ಒಬ್ಬ ತುಂಬ ಮುದುಕ ಗುರುವಾರಪ್ಪನನ್ನು ನೋಡಬೇಕು ಅಂತ ಬರ್ತಾನೆ. ಅಂದರೆ ಸುಮಾರು 70-72 ವರ್ಷಗಳ ಕಾಲದಿಂದ ಒಂದು ತನಗೆ ಬುದ್ಧಿ ಬರುವ ಆ ದಿನದಿಂದಲೂ ತಾನು ಗುರುವಾರ ಕೃಷ್ಣನ ನೋಡಬೇಕು ಅಂತ ಆಸೆ. ಆದರೆ ಬಡತನ, ರಾತ್ರಿ ಇಡೀ ಹಗಲಿಡೀ ಏನು ಸಂಪಾದನೆ ಮಾಡಿದರೂ ಕೂಡ ಅದು ಕೇವಲ ಊಟಕ್ಕೆ ಮಾತ್ರ ಸರಿ ಹೋಗಿ ಈಗ ಅವನೊಂದು ದೈನಂದಿನ ಕಾರ್ಯಕ್ರಮದಲ್ಲಿ ಉಳಿತಾಯ ಎಂಬುದು ಏನಿಲ್ಲ. ಕಷ್ಟಪಡೋದು ಮತ್ತು ಜಸ್ಟ್ ಹೊಟ್ಟೆಪಾಡಿಗೋಸ್ಕರ ತುಂಬ ಕಷ್ಟಪಡೋದು, ಆ ರೀತಿಯಾಗಿ ಜೀವನ ನಡೆಸ್ತಿದ್ದ. ಆದರೆ ಕೃಷ್ಣನ ನೋಡಬೇಕೆಂಬ ಆಸೆ, ಕುತೂಹಲ ಅವನಲ್ಲಿ ತುಂಬ ಜಾಸ್ತಿ ಆಗಿತ್ತು. ಹಾಗೆ ಹೇಗಾದರೂ ಮಾಡಿ ಭಗವಂತನ ದರ್ಶನ ಪಡೆಯಬೇಕು, ಹೇಗಾದರೂ ಗುರುವಾರಿಗೆ ಹೋಗಬೇಕು, ಅದು ಪ್ರತಿನಿತ್ಯದ ಒಂದು ಪ್ಲ್ಯಾನ್. ಆದರೆ ಅಷ್ಟು ಸುಲಭವಾಗಿಲ್ಲ ಅವನಿಗೆ. ಆದರೆ ಪ್ರತಿನಿತ್ಯ ಗುರುವಾರಪ್ಪನನ್ನು ಸ್ಮರಿಸ್ತಿದ್ದ, ಅವನ ನಾಮಸ್ಮರಣೆ ಮಾಡ್ತಿದ್ದ. ಹೇಗಾದರೂ ಅವನು ನೋಡಬೇಕೆಂಬ ಆಸೆ ಪ್ರತಿದಿನ ಜಾಸ್ತಿ ಮಾಡ್ತಾನೆ ಇದ್ದ. ಅದು ಜಾಸ್ತಿ ಆಗಿತ್ತು, ನೋಡಬೇಕು. ಆದರೆ ಸುಮಾರು ಅವನ ಒಂದು 70 ವರ್ಷ ಆಗುವವರೆಗೆ ಕೂಡ ಅವನಿಗೆ ಆ ಒಂದು ಅವಕಾಶವೇ ಸಿಗಲಿಲ್ಲ. 70-72 ವರ್ಷ ಆಗುವವರೆಗೆ ಕೂಡ. ಆದರೆ ಇನ್ನವನಲ್ಲಿ ಕೆಲಸ ಮಾಡಿ ಹೊಟ್ಟೆ ತುಂಬಿಸುವಂಥ ಸಾಮರ್ಥ್ಯ ಕೂಡ ಕಳೆದುಕೊಂಡಿದ್ದಾನೆ. ಮತ್ತು ಭಿಕ್ಷೆ ಬೇಡಿಕೊಂಡು ಅಲ್ಲಿ ಆ ರೀತಿಯಾಗಿ ತಾನು ಹೇಗಾದರೂ ಸಿಕ್ಕಿದ ಭಿಕ್ಷೆಯಲ್ಲಿ ಅದರಲ್ಲಿ ಹೊಟ್ಟೆಯನ್ನು ಹೇಗಾದರೂ ಆ ದಿನವನ್ನು ಕಳೀತಿದ್ದಾನೆ. ಹಾಗೆ ತುಂಬ ಬಡವ. ಆದರೆ ದಾಸರಂತಾರೆ ನೋಡಿ, ಬಡವರೆನ್ನಬಹುದು ಹರಿಯ ದಾಸರುಗಳನ್ನು ಅಂತೇಳಿ. ಬಡವರು ಅಂತ ಹೇಳಿ ಹೇಳೋದಪ್ಪ ಹರಿದಾಸರನ್ನು. ಯಾಕಂದರೆ ಸುಧಾಮ ತುಂಬ ಬಡವನಾಗಿದ್ದ. ಸಾಕ್ಷಾತ್ ಲಕ್ಷ್ಮೀಪತಿ, ವೈಕುಂಠಕ್ಕೆ ಪತಿಯಾಗಿರ್ತಕ್ಕಂತಹ ಶ್ರೀಕೃಷ್ಣ ಅವನೇ ಭಗವಂತನೇ ಸಾಕ್ಷಾತ್ ಈ ಸುಧಾಮನ ಪಾದವನ್ನು ತೊಳೆದಿದ್ದಾನೆ. ಆ ನೀರನ್ನು ತಲೆಗೆ ಇದು ಮಾಡ್ತಾನೆ, ಸಂರಕ್ಷಣೆ ಮಾಡ್ತಾನೆ. ಅಷ್ಟೊಂದು ಸೇವೆ ಮಾಡ್ತಾನೆ. ಬಡ ಬ್ರಾಹ್ಮಣ ವೇದವನ್ನು ಕಲಿತಂತಹ ಬಡ ಬ್ರಾಹ್ಮಣ ಮೇಲೆ ಅಷ್ಟೊಂದು ಕರುಣೆ ತೋರಿಸಿದ್ದಾನೆ. ಹಾಗೆ ಸಿರಿವಂತರೆನ್ನಬಹುದೇ ಹರಿವಿರೋಧಿಗಳ. ಭಗವಂತನಲ್ಲಿ ಪ್ರೀತಿ ಇಲ್ಲದವರು ಅವನು ಎಷ್ಟು ರಿಚ್ ಆದರೂ ಕೂಡ ಏನು ಪ್ರಯೋಜನ ಉಂಟು? ಭಗವಂತ ದುರ್ಯೋಧನನ್ನು ಯಾವತ್ತೂ ಪ್ರೀತಿಸಲಿಲ್ಲ ಅಲ್ಲ. ಅವನು ದುರ್ಯೋಧನ ಕೂಡ ಯಾವತ್ತೂ ಕೂಡ ಕೃಷ್ಣನ ಮೇಲೆ ಪ್ರೀತಿ ತೋರಿಸಲಿಲ್ಲ. ಅಷ್ಟು ಹಣ ಇದ್ದು ಏನು ಪ್ರಯೋಜನ ಉಂಟು? ಅವನು ಕೃಷ್ಣ ಎದುರೆದುರಿಗೆ ನಿಂತಾಗ ಕೂಡ ತನ್ನ ಸಿಂಹಾಸನದಲ್ಲಿ ಕೂತಿದ್ದ. ಮತ್ತೆ ವಿದುರನನ್ನು ಹೀಯಾಳಿಸಿ ಮಾತಾಡಿದಾಗ ಕೃಷ್ಣನ ಕೋಪ ಅಂತೂ. ಆವಾಗ ತನ್ನ ಕಾಲಿನ ಒಂದು ಬೆರಳನ್ನು ಭೂಮಿಗೆ ಒತ್ತಿ ಅವನನ್ನು ಆ ಸಿಂಹಾಸನದ ಕೆಳಗೆ ಬೀಳುವಾಗೆ ಮಾಡಿ ತನ್ನ ಪಾದದ ಮೂಲಕ್ಕೆ ಬುಡಕ್ಕೆ ತೊಗೊಂಡು ಬರ್ತಾನೆ. ಅದು ಹರಿಭಕ್ತಿ ಇಲ್ಲದೆ ಮತ್ತು ಏನಿದ್ರು ಕೂಡ ಅದು ವ್ಯರ್ಥ. ಹರಿಭಕ್ತಿ ಹೊಂದಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಒಳ್ಳೆ ಗುಣಗಳು ಅವನಲ್ಲಿ ಇರ್ತದೆ. ಹಾಗೆ ಈ ವೃದ್ಧ ತಾನು ಬಡವನಾಗಿದ್ದರೂ ಕೂಡ
ಹೃದಯದಲ್ಲಿ ಆ ಗರ್ಭ ಶ್ರೀಮಂತ ಅನ್ಬೋದು. ಯಾಕಂದರೆ ಹೃದಯದಲ್ಲಿ ಭಗವಂತನನ್ನು ಕೂತ್ಕೊಂಡಿಸ್ತಾನೆ ಅವ. ಹಾಗೆ ಹೀಗಾದರೂ ಮಾಡಿ ಗುರುವಾರನಪ್ಪನನ್ನು ನೋಡಬೇಕು ಅಂಥೇಳಿ ಆಶೆಯಿಂದ ಬರ್ತಾನೆ. ಆದರೆ ತನ್ನಲ್ಲಿರುವುದೇನಿಲ್ಲ, ಒಂದು ಸಣ್ಣ ಒಂದು ಚೀಲ, ಅದರಲ್ಲೊಂದು ಸಣ್ಣ ಬಟ್ಟೆ, ಸ್ನಾನಕ್ಕೋಸ್ಕರ ಮತ್ತು ಹೊದಿಲಿಕ್ಕೋಸ್ಕರ ಕಂಬಳಿ, ಆ ಥರ ಬೇರೆ ಏನು ಅದರಲ್ಲಿ ಇಲ್ಲ. ಅದೇ ಒಂದೊಂದು ಸಂಪದ ಅಂತ ಹೇಳಿದ್ರೆ ಅದನ್ನ ಇಟ್ಕೊಂಡು ಬಂದಿದ್ದಾನೆ. ಹೋಗಲಿಕ್ಕೆ ಬೇಕಾಗುವಷ್ಟು ಮಾತ್ರ ದಾರಿಲಿ ಏನೋ ತಿನ್ನಲಿಕ್ಕೋಸ್ಕರ ಅಂಥೇಳಿ ಇಟ್ಟುಕೊಂಡಿದ್ದಾನೆ ಸ್ವಲ್ಪ. ಹಾಗೆ ಬರ್ತಾನೆ, ಬಂದು ಆ ಗುರುವಾಯೂರು ಮಂದಿರದಕ್ಕೆ ಸಮೀಪದಲ್ಲಿರ್ತಕ್ಕಂತಹ ಆ ಕೊಳದಲ್ಲಿ ಸ್ನಾನ ಮಾಡ್ತಾನೆ. ಸ್ನಾನ ಮಾಡಿ ಮತ್ತೆ ಆ ಬಟ್ಟೆ ಒಣಗಿದ ಮೇಲೆ ಮತ್ತೆ ಆ ಬಟ್ಟೆಯನ್ನು ಕಟ್ಕೊಂಡೆ ಹೋಗಬೇಕು. ಒಂದೇ ಬಟ್ಟೆ ಇದೆ, ತುಂಬ ಬಡವ. ಹಾಗೆ ಯಾವಾಗ ಆ ಒಂದು ದರ್ಶನಕ್ಕೆ ಅಂತೇಳಿ ಎಲ್ಲರೂ ಎಲ್ಲಿ ಸಾಲಾಗಿ ನಿಂತಿದ್ದಾರೆ ಅಲ್ಲಿ ನಿಂತ್ಕೊಳ್ತಾನೆ. ನಿಂತ್ಕೊಂಡ್ರೆ ಹತ್ತಿರದವರು ಇವನ ಒಂದು ಬಡಪಾಯಿ ವೇಷವನ್ನು ನೋಡಿ ಮತ್ತು ಮೈಯಿಂದ ಬರುವಂತಹ ವಾಸನೆಯಿಂದಾಗಿ ಒಮ್ಮೊಮ್ಮೆ ಬಟ್ಟೆಲ್ಲ ಸರಿಯಾಗಿ ಒಣಗದಿದ್ದರೆ ಸ್ಮೆಲ್ ಇರ್ತದೆ. ಹಾಗೆ ಸ್ವಲ್ಪ ಅವನನ್ನು ಹೀಯಾಳಿಸಿ ನೋಡ್ತಾರೆ, ಕಡೆಗಣ್ಣಲ್ಲಿ ನೋಡಿಬಿಡ್ತಾರೆ, ಬೈತಾರೆ ಕೆಲವರು. ಹಾಗೆ ಸ್ವಲ್ಪ ಈ ಹತ್ತಿರದಲ್ಲಿರತಕ್ಕಂಥ ದೇವರ ದರ್ಶನಕ್ಕೆ ಬರುವ ಉಳಿದ ಭಕ್ತಾದಿಗಳೊಂದು ಪ್ರವರ್ತನೆಯನ್ನು ನೋಡಿ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಅವನ ಹತ್ರ ಬಂದಿರ್ತಾರೆ. ಲೈನಿಂದ ಇನ್ನು ಹೊರಗೆ ಬಾ, ಉಳಿದವರಿಗೆ ತೊಂದರೆ ಆಗ್ತಾ ಉಂಟು, ನಿನ್ನ ವೇಷಭೂಷಣಗಳು, ಇನ್ನು ಲೈನ್ ಮತ್ತು ಯಾರು ಜನ್ನಿಲ್ಲದಾಗ ಹೋಗಿ ಗುರುವಾರಪ್ಪನ ದರ್ಶನ ಮಾಡೋದು, ಈಗ ಹೊರಗೆ ಬಾ ಅಂತೇಳಿ ಅವನಿಗೆ ಒಂದು ಅವಕಾಶವನ್ನೇ ಕೊಡಲಿಲ್ಲ ಗುರುವಾರಪ್ಪನ ಮಂದಿರಕ್ಕೆ ಹೋಗುವಂಥಕ್ಕೆ. ಈಗ ಹೊರಗಿಂದ ಪ್ರದಕ್ಷಿಣೆ ಬರ್ತಾನೆ, ಸುಸ್ತಾಗಿದ್ದಾನೆ, ಇನ್ನು ಅವನಿಂದ ಶಕ್ತಿ ಇಲ್ಲ, ನಿಶಕ್ತನಾಗಿ ಒಂದು ಕಂಬಕ್ಕೆ ಮೈಯನ್ನು ಸ್ವಲ್ಪ ಒರಗಿಸಿ ಸ್ವಲ್ಪ ವಿಶ್ರಾಂತಿ ತಗೊಳ್ತಾನೆ. ಹಾಗೆ ವಿಶ್ರಾಂತಿ ತಗೊಳ್ಳೋಷ್ಟೊತ್ತಿಗೆ ತುಂಬ ಸುಸ್ತಾಗಿದ್ದಾನೆ, ಹಸಿವು ಬೇರೆ ಆಗ್ತಾ ಉಂಟು. ಹೊರಗಡೆಯಿಂದ ಏನಾದರೂ ತಿನ್ನೋಣ ಅಂತ ಹೇಳಿದರೆ ಕೈಯಲ್ಲಿ ಹಣನೂ ಇಲ್ಲ. ಇರೋ ಸ್ವಲ್ಪ ಹಣದು ಹೋಗೋ ದಾರಿ ಖರ್ಚಿಗೋಸ್ಕರ ಇಟ್ಕೊಂಡಿದ್ದಾನೆ. ಆಗ ಭಗವಂತ ಇದನ್ನೆಲ್ಲ ನೋಡ್ತಿದ್ದಾನೆ. ಗುರುವಾರಿಗೆ ಬಂದಿದ್ದಾನೆ, ಊಟನೂ ಮಾಡಲಿಲ್ಲ, ದರ್ಶನವೂ ಆಗಲಿಲ್ಲ. ಊಟಕ್ಕೋಸ್ಕರ ಅಂತೇಳಿ ಅಲ್ಲಿ ಹೋಗಿದ್ದಾನೆ. ಅಲ್ಲೂ ಕೂಡ ಈ ರೀತಿಯ ಒಂದು ಅನುಭವ ಆಗ್ತದೆ. ಇವನ ಒಂದು ಭಿಕ್ಷಾರ್ಥಿಯ ರೂಪವನ್ನು ನೋಡಿ ಅಲ್ಲಿ ಕೂಡ ಇವನಿಗೆ ಅನುಮತಿಯನ್ನು ಕೊಡಲ್ಲ ಒಳಗೆ ಹೋಗ್ಲಿಕ್ಕೆ. ಆಗ ಅಲ್ಲಿ ಕೂಡ ಅಲ್ಲಿ ದೇವರೊಂದು ಪ್ರಿಯ ಪ್ರಸಾದ ಇದ್ದರೂ ಕೂಡ, ಅನ್ನದಾನ ಇದ್ದರೂ ಕೂಡ ಅಲ್ಲಿ ಕೂಡ ತಿನ್ನೋಕೆ ಅವಕಾಶ ಸಿಗಲಿಲ್ಲ. ಮನನೊಂದು ಕೂತಿದ್ದಾನೆ. ಆದರೆ ಗುರುವಾರಪ್ಪ ನೋಡ್ತಾನೆ, ನಮ್ಮ ಊರಿಗೆ ಬಂದು ಮನಸ್ಸಲ್ಲಿ ಇಷ್ಟು ಬೇಸರವನ್ನು ಯಾರು ಅನುಭವಿಸಬಾರ್ದು, ಅವರ ಪ್ರಾರಬ್ಧ ಕರ್ಮ ಏನೇ ಆಗಿರಲಿ ನಾನು ಬಿಡಬಾರ್ದು ಅಂತೇಳಿ ಭಗವಂತ ತನ್ನಲ್ಲಿ ಮಂದಿರದಲ್ಲಿರ್ತಕ್ಕಂತಹ ಬಾಳೆಹಣ್ಣು ಮತ್ತು ಪಾಯಸ, ಹಾಲು ಪಾಯಸ ಅಂತಾರಲ್ಲ, ಅದನ್ನೆಲ್ಲ ತಗೊಂಡೋಗಿ ನಾನು ನೇರ ಅವನ ಬಳಿಗೆ ಹೋಗ್ತಾನೆ. ಆ ಭಕ್ತ ಅಲ್ಲಿ ಕೂತಿದ್ದಾನೆ. ಈ ಕೈಯಲ್ಲಿ ಸ್ವಲ್ಪ ಪ್ರಸಾದ ಇಟ್ಕೊಂಡು ಒಬ್ಬ ಸಣ್ಣ ಹುಡುಗ ತನ್ನ ಕಡೆ ಧಾವಿಸಿ ಬರುವುದನ್ನು ನೋಡ್ತಾನೆ. ಆದರೆ ತನಗೆ ಪರಿಚಯ ಇಲ್ಲದ ಹುಡುಗ, ತನ್ನಲ್ಲಿಗೋ ಬೇರೆಲ್ಲಿಗೋ ಹೋಗ್ಬೋದು ಅಂತ ಅಂದ್ಕೊಂಡ. ಆದರೆ ಆ ಹುಡುಗ ಮಾತ್ರ ಈ ಮುದುಕನನ್ನೇ ನೋಡ್ತಾ ಬರ್ತಾ ಇದ್ದಾನೆ. ಹತ್ತಿರ ಬಂದ, ಅಜ್ಜ ಇದು ತಗೊಳ್ಳಿ, ನೀವೇನು ತಿನ್ನಲಿಲ್ಲ ಅನ್ನಿಸ್ತದೆ, ನಿಮ್ಮನ್ನು ನೋಡೋಕೆ ತುಂಬ ಸುಸ್ತಾಗಿದ್ದೀರಾ, ತುಂಬ ದೂರದಿಂದ ಬಂದಿರೋರು ಅಂತೇಳಿ ಹೇಳ್ತಾನೆ. ಸ್ವಲ್ಪ ಹೊತ್ತು ಮಾತಾಡ್ತಾನೆ. ಸರಿ, ಈಗ ಇದು ತಗೊಳ್ಳಿ, ಮತ್ತೀಗ ಪಾಯಸ ಉಂಟು, ಇದನ್ನು ಕೂಡ ಕುಡೀರಿ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳ್ತಾನೆ. ಪರಿಚಯ ಇಲ್ಲದ ಹುಡುಗ, ಯಾರಪ್ಪ ನೀನು ಅಂತ ಕೇಳ್ತಾರೆ. ಏನು ಕೆಲಸ ಮಾಡ್ತೀಯ ಅಂತ. ನಾನು ಇಲ್ಲಿರೋದು. ಕೆಲಸ ತುಂಬ ಕೆಲಸ ಇರ್ತದೆ, ಬಂದವರು ಹೋಗೋರೆಲ್ಲ ಏನಾದರೂ ಒಂದು ಕೆಲಸ ಕೊಡ್ತಾನೆ ಇರ್ತಾರೆ, ಮಾಡಲೇಬೇಕಾಗ್ತದೆ, ಕೆಲಸ ಇರ್ತದೆ ನನಗೆ ಯಾವತ್ತೂ ಕೂಡ ಅಂತೇಳಿ ಹಾಗೇನೂ ಹೇಳ್ತಾನೆ. ಆ ರೀತಿಯಾಗಿ ತಾನು ಹೀಗೆಲ್ಲ ಹೇಳಿ ಮತ್ತೆ ಅಲ್ಲಿಂದ ಹೊರಡ್ತಾನೆ ಆ ಸಣ್ಣ ಹುಡುಗ. ಇವರಿಗೆ ನಿಶಕ್ತರಾಗಿದ್ದಾರೆ, ಏನೋ ಸ್ವಲ್ಪ ಆಹಾರ ಸಿಕ್ಕಿದೆ, ಖುಷಿಯಾಯಿತು. ಭಗವಂತನ ಪ್ರಸಾದ, ಭಗವಂತನ ಕರುಣೆ, ಗುರುವಾರಪ್ಪನ ಕರುಣೆ ಅಂತೇಳಿ ಮನಸ್ಸಲ್ಲೇ ಗುರುವಾರಪ್ಪನನ್ನು ಸ್ಮರಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಳ್ತಾರೆ. ಮತ್ತು ರಾತ್ರಿ ಆಯಿತು. ರಾತ್ರಿ ಆಗುವಾಗ ಮತ್ತೆ ಪ್ರಸಾದವನ್ನು ತೊಗೊಂಡು ಬಂದಿದ್ದಾನೆ ಅದೇ ಪುಟ್ಟ ಬಾಲಕ. ಮತ್ತೆ ಆ ಪ್ರಸಾದವನ್ನು ತೊಗೊಂಡು ಬಂದು, ರಾತ್ರಿ ಏನು ಉಪವಾಸ ಇದ್ದರೆ ಮತ್ತು ಹೇಗೆ ನಿದ್ರೆ ಬರ್ತದೆ, ಇದು ಸ್ವಲ್ಪ ತಗೊಳ್ಳಿ, ಈಗ ಕೂಡ ಸ್ವಲ್ಪ ತಗೊಳ್ಳಿ ಅಂತೇಳಿ ಮತ್ತೆ ಪ್ರಸಾದವನ್ನು ಕೊಟ್ಟಿದ್ದಾನೆ. ಮತ್ತು ಬೆಳಗತ್ತ ಪಾಪ ಸ್ನಾನ ಮಾಡಿ ಮತ್ತೆ ದರ್ಶನಕ್ಕೆ ಹೋಗುವಂತಹ ಒಂದು ಪ್ರಯತ್ನ ಮಾಡಿದರು. ಆವತ್ತು ಕೂಡ ಅನುಮತಿ ಕೊಡಲಿಲ್ಲ.
ಅಲ್ಲಿ ಇರುವ ಆ ಪಹರೆದಾರರು ಅನುಮತಿ ಕೊಡಲಿಲ್ಲ ಒಳಗೆ ಹೋಗಲಿಕ್ಕೆ. ತುಂಬ ಬೇಜಾರಾಯಿತು, ಮನಸ್ಸಿಗೆ ನೋವಾಯಿತು. ಏನು ಮಾಡಲಿಕ್ಕಾಗ್ತದೆ? ತನಗೆ ಮನಸ್ಸಿಗೆ ನೋವಾದರೂ ಕೂಡ ಅದರಿಂದ ಏನೊಂದು ಅದನ್ನು ಯಾರ ಮೇಲೂ ತೋರಿಸಲಿಕ್ಕೆ ಆಗಲ್ಲ. ನೋವಾಗಿದೆ. ಮತ್ತೆ ಹೋಗಿ ತಾನು ನಿನ್ನೆಲ್ಲಿ ಮಲಗಿದಾರ ಅಲ್ಲೇ ಮಲಗ್ತಾರೆ. ಆವಾಗ ಕೂಡ ಶ್ರೀಕೃಷ್ಣ ಗುರುವಾರಪ್ಪ ಮತ್ತೆ ನನ್ನ ಭಕ್ತರು ಯಾವತ್ತೂ ಕೂಡ ಇಷ್ಟು ನನ್ನ ಒಂದು ಪ್ರದೇಶಕ್ಕೆ, ನನ್ನ ಒಂದು ಮಂದಿರಕ್ಕೆ ಬಂದಾಗ ಈ ಮನಸ್ಸಲ್ಲಿ ನೋವನ್ನು ಅನುಭವಿಸಬಾರ್ದು ಅಂತೇಳಿ ಮತ್ತೆ ಅಲ್ಲಿಂದ ದೇವಸ್ಥಾನದಲ್ಲಿರ್ತಕ್ಕಂತಹ ಪ್ರಸಾದಗಳನ್ನು ಮತ್ತೆ ತೊಗೊಂಡೋಗಿ ಆ ಮುದುಕನಲ್ಲಿ ಕೊಡ್ತಾರೆ. ತುಂಬ ಖುಷಿಯಾಯಿತು, ತುಂಬ ಮಾತಾಡ್ತಾರೆ. ಅವನೊಂದು ತೊಡೆ ಮೇಲೆ ಕೂತ್ಕೊಂಡು ಮಲಗಿ, ಸಣ್ಣ ಮಕ್ಕಳಂತೆ ಅಜ್ಜ ಅಜ್ಜ ಅಂತ ಹೇಳಿ ಮಲಗಿ, ಮತ್ತು ತನ್ನ ಆ ತಾತನ 2 ಕೈಗಳನ್ನು ತನ್ನ ಹೊಟ್ಟೆ ಮೇಲಿಟ್ಟು, ಮತ್ತು ಇವನ ಕೈ ಅದರ ಮೇಲಿಟ್ಕೊಂಡು ತಲೆಯನ್ನು ಸ್ವಲ್ಪ ಹಿಂದುಗಡೆ ಇದು ಮಾಡಿ ಮಡಚಿ ಆ ತಾತನ ಹತ್ರ ಮಾತಾಡ್ತಿರ್ತಾನೆ. ಅವನಿಗೆ ಎಷ್ಟೋ ಒಂದು ಖುಷಿಯ ಅನುಭವ ಆಗ್ತಾ ಉಂಟು. ತನ್ನ ಒಂದು 72 ವರ್ಷದ ಜೀವನದಲ್ಲಿ ಎಂದೂ ಕಾಣದ ಒಂದು, ಎಂದು ಊಹಿಸಲಾಗದಂಥ ಒಂದು ಆನಂದ ಅವನಿಗೆ ಬರ್ತಾ ಉಂಟು. ಅರೆ, ಇದು ಗುರುವಾರ ಒಂದು ದೇವಸ್ಥಾನದ ಬಳಿಯಲ್ಲಿದ್ರೇ ಇಷ್ಟೊಂದು ಖುಷಿಯಲ್ಲಿ ವ್ಯಕ್ತಿ ಇರ್ಬೋದಾಗಿದ್ರೆ ನಾನು ಇಲ್ಲೇ ಸಣ್ಣದಲ್ಲೇ ಇಲ್ಲಿ ಬರ್ಬೋದಿತ್ತಲ್ಲ ಅಂತೇಳಿ ಮನಸ್ಸಲ್ಲಿ ಒಂಥರ ಅಂದ್ಕೊಂಡಿದ್ದಾನೆ. ಇನ್ನು ಚೆನ್ನಾಗಿ ಹುಡುಗನ ಹತ್ರ ಮಾತಾಡ್ತಿದ್ದಾರೆ. ಹುಡುಗ ಕೂಡ ಚೆನ್ನಾಗಿ ಮಾತಾಡ್ತಿದ್ದಾನೆ. ಏನೋ ಒಂದು ಸಣ್ಣ ಮಕ್ಕಳೊಟ್ಟಿಗೆ ಮಾತಾಡೋಕೆ ಇಷ್ಟೊಂದು ಖುಷಿ ಆಗ್ತದೆ, ಇಷ್ಟೊಂದು ನಮಗೆ ನಾವೆಲ್ಲವನ್ನು ಮರೆಯುತ್ತೇವೆ ಎಂಬ ಒಂದು ಅನುಭವ ಅವರಿಗೆ ಮೊದಲ ಬಾರಿ ಆಗ್ತಾ ಉಂಟು. ಸರಿ ಅಂತೇಳಿ ಆಲೋಚನೆ ಮಾಡ್ತಾರೆ. ಚೆನ್ನಾಗಿ ಮಾತಾಡಿ, ಚೆನ್ನಾಗಿ ಮುದ್ದಾದ ಮಾತುಗಳು, ಹನಿತರ ಉಂಟು ಒಂದೊಂದು ಮಾತು. ಅಷ್ಟು ಸಿಹಿಯಾಗಿ ಮಾತಾಡಿ ಮತ್ತೆ ಹುಡುಗ ಅಂತಾನೆ, ನಾನಿನ್ನೂ ಹೋಗಬೇಕಪ್ಪ, ನನಗೆ ಕೆಲಸ ಉಂಟು, ತುಂಬ ಕೆಲಸ ಉಂಟು ಅಂತೇಳಿ ಮತ್ತೆ ಹೋಗ್ತಾನೆ. ಮತ್ತೆ ಹೋಗಿ ಆ ದಿವಸ ರಾತ್ರಿ ಏನಾಯ್ತು ಅಂತ ಹೇಳಿದ್ರೆ, 2ನೇ ದಿವಸ ರಾತ್ರಿ ಅವನಿಗೊಂದು ಆ ತಾತನಿಗೆ ಒಂದು ಸ್ವಪ್ನ ಬಿತ್ತು. ಆ ಸ್ವಪ್ನದಲ್ಲಿ ಗುರುವಾರ ಕೃಷ್ಣನ ದರ್ಶನ ಆಗ್ತದೆ. ಗುರುವಾರ ಕೃಷ್ಣ ತಾನು ಕೊಳಲನ್ನು ಓದುತ್ತಾ ಅವರ ಮುಂದೆ ಬಂದು ನಿಂತಾಗೆ ಕಾಣ್ತಾ ಉಂಟು. ನಗ್ತಾನೆ, ಬೇರೆ ಬೇರೆ ಭಂಗಿಗಳಲ್ಲಿ, ಬೇರೆ ಬೇರೆ ಒಂದು ರೂಪದಲ್ಲಿ ದರ್ಶನ ಎಲ್ಲ ಕೊಡ್ತಾನೆ. ಅಂದರೆ ನಿಂತು ಬೇರೆ ಬೇರೆ ಇದೆಲ್ಲ ತೋರಿಸ್ತಿದ್ದಾನೆ. ಆ ಸುಂದರವಾದ ಕಣ್ಣುಗಳು, ಆ ಕಳ್ಳ ನೋಟ, ಅದನ್ನೆಲ್ಲ ತೋರಿಸ್ತಿದ್ದಾನೆ. ಎಷ್ಟೋ ಖುಷಿ ಆಯ್ತು ಇವರಿಗೆ. ಆ ಸ್ವಪ್ನದಲ್ಲೂ ಕೂಡ ದೇವರನ್ನು ತಬ್ಬಿ ಹಿಡಿದು ಮಾತಾಡ್ತಾರೆ, ಮುದ್ದಿಸ್ತಾರೆ. ಅಷ್ಟೊತ್ತಾಗುವಾಗ ಸ್ವಪ್ನ ಹೋಯಿತು. ಮತ್ತು ಅಯ್ಯೋ ಬೆಳಗ್ಗೆ ಆಯಿತು. ಸ್ನಾನ ಮಾಡಿಕೊಂಡು ಮತ್ತು ಹಿಂದಿನ ಹಾಗೆಯೇ ಆ ಹಳೆ ಬಟ್ಟೆನ ಅದನ್ನೆಲ್ಲ ಒಗೆದು ಅದು ಒಣಗುವವರೆಗೆ ಕಾದು ಆಮೇಲೆ ಅದನ್ನು ಮತ್ತೆ ಹಾಕ್ಕೊಂಡು ಕೂತಿದ್ದಾರೆ. ಕೂತಾಗ ಮತ್ತೆ ಈ ಹುಡುಗ ಪ್ರಸಾದ ತಗೊಂಡು ಬಂದಿದ್ದಾನೆ. ಪ್ರಸಾದ ತಗೊಂಡು ಬರ್ತಾ ಇದ್ದಾನೆ. ದೂರದಲ್ಲಿ ಬರುವಾಗಲೇ ನೋಡ್ತಿದ್ದಾರೆ. ನೋಡಿ ನಿನ್ನೆ ಸ್ವಪ್ನದಲ್ಲಿ ಬಂದಂಥ ಹುಡುಗನ ಥರನೇ ಇದ್ದಾನೆ. ತುಂಬ ಗಮನಿಸ್ತಿದ್ದಾರೆ. ಆ ಒಂದು ನಡೆಯುವ ವಿಧಾನ ಆಗಲಿ, ಆ ಕಣ್ಣಾಗಲಿ, ಆ ನಗು ಆಗಲಿ, ಕೈಗಳು ಬೀಸುವ ವಿಧಾನ ಆಗಲಿ, ಎಲ್ಲ ನಿನ್ನೆ ನೋಡಿದ ವ್ಯಕ್ತಿಯ ಕೈಗಳೇ ಇದು, ನಿನ್ನೆ ನೋಡಿದ ಆ ವ್ಯಕ್ತಿ ಕಾಲುಗಳೇ ಅಂತೇಳಿ ಪರಿಶೀಲಿಸಿ ನೋಡ್ತಿದ್ದಾರೆ. ಹತ್ರ ಬರುವಾಗ ಹುಡುಗ ಅಂತಾನೆ, ಏನು ನನ್ನನ್ನು ಹಾಗೆ ನೋಡ್ತಿದ್ದೀರಾ, ಕಳ್ಳನನ್ನು ನೋಡಿದ ಹಾಗೆ ನೋಡ್ತೀರಾ, ಏನಾಗಿದೆ ನಿಮಗೆ ಅಂತೇಳಿ. ನಂತರ ಇಲ್ಲ ಮಗು, ನಾನು ನಿನ್ನೆ ಒಂದು ಸ್ವಪ್ನದಲ್ಲಿ ಒಬ್ಬನನ್ನು ನೋಡಿದ್ದೇನೆ. ಇಲ್ಲಿದ್ದಾನಲ್ಲ ಆ ಗುರುವಾರಪ್ಪನ ನಾನು ಸ್ವಪ್ನದಲ್ಲಿ ನೋಡಿದ್ದೇನೆ. ಆದರೆ ನನಗೆ ನಿನಗೂ ಅವನಿಗೆ ಏನು ವ್ಯತ್ಯಾಸಿದ್ದಾಗೆ ಕಾಣ್ತಾನೆ ಇಲ್ಲ. ಈ ಥರನೇ ಇತ್ತವನ ಕೈಗಳು, ಈ ಥರನೇ ಇತ್ತವನ ಕಾಲುಗಳು, ಇದೇ ಒಂದು ಮಂದಹಾಸ ಬೀರುವಂತಹ ನಗು, ಈ ಕಳ್ಳ ನೋಟ, ಇದನ್ನೆಲ್ಲ ನೋಡಿದರೆ ನನಗೆ ನಿನಗೂ ಅವನಿಗೆ ಏನು ವ್ಯತ್ಯಾಸಿದ್ದಾಗೆ ಕಾಣಿಸ್ತಾ ಇಲ್ಲ ಅಂತೇಳಿ. ಆಗ ಕೃಷ್ಣ ಏನು ಮಾಡ್ತಾನೆ, ಈ ಹುಡುಗ ಏನು ಮಾಡ್ತಾನೆ, ಬಾಲಕ ಯಾರು ಪ್ರಸಾದ ತೊಗೊಂಡು ಬರ್ತಾನೆ ಗುರುವಾರಪ್ಪ, ಅವ ಏನು ಮಾಡ್ತಾನೆ, ನಿನ್ನೆ ಸ್ವಪ್ನದಲ್ಲಿ ತೋರಿಸಿದಂಥ ವಿವಿಧ ಭಂಗಿಗಳಲ್ಲಿ ಇವನು ಕೂಡ ನಿಂತು ತನ್ನ ದರ್ಶನವನ್ನು ಕೊಡ್ತಾ ಇದ್ದಾನೆ. ಈ ರೀತಿ ಮಾಡಿದ್ನ, ಆಮೇಲೆ ಈ ರೀತಿ ನಿಮ್ಮನ್ನು ನಗಿಸಿದ್ನ, ಹೀಗೆ ನೋಡಿದ್ನ. ಅವರಂತಾರೆ, ಹೌದು ನನಗೆ ಸ್ವಪ್ನದಲ್ಲಿ ಆದದ್ದಿದ್ದೆಲ್ಲ ನಿನಗೇ ಗೊತ್ತಿದ್ದೆಲ್ಲ. ಯಾವುದವ ಹೀಗೆ ನಿಲ್ತಾನೆ, ಹೀಗೆ ಮಾತಾಡ್ತಾನೆ, ಹೀಗೆ ನಗ್ತಾನೆ, ಹೀಗೆ ನಗಿಸ್ತಾನೆ.
ಅದನ್ನು ನಿನ್ಗೆ ಯಾಕಪ್ಪ ಗೊತ್ತು, ನಿನಗೆ ಗೊತ್ತಪ್ಪ ಅಂತ ಹೇಳಿ. ಆ ಹುಡುಗ ನಂಗೆ ಚೆನ್ನಾಗಿ ಗೊತ್ತು, ಆ ಹುಡುಗ ಎಲ್ಲೇ ಇರೋದು, ಅಲ್ಲಿ ಕೊಳ ಉಂಟಲ್ಲ, ಆ ಕೊಳದ ನಂತರ ಒಂದು ಕಟ್ಟಡ ಕಾಣ್ತದೆ ನೋಡಿ, ಅದರ ಒಳಗಡೆ ಇನ್ನೊಂದು ಕಟ್ಟಡ ಉಂಟು, ಅಲ್ಲಿ ಒಂದು ಮನೆ ಥರ ಉಂಟ ಒಂದು, ಅವನು ಅಲ್ಲಿರ್ತಾನೆ. ನನಗೆ ಪರಿಚಯನ, ಒಳ್ಳೆ ಪರಿಚಯದ ಜಾಗನದು. ಅಲ್ಲಿರ್ತಾನೆ ಅವ ಬಂದವರಿಗೆಲ್ಲ ಹಾಗೇನೆ ಮಾಡಿಸ್ತಾನಂತ. ಸ್ವಪ್ನ ಅಲ್ಲ, ಅದು ನಿಜನೇ ಹಾಗೆ ತೋರಿಸ್ತಾನವ. ನಿಮ್ಗೆ ಅದು ಸ್ವಪ್ನದಾಗೆ ಅನಿಸಿರ್ಬೇಕು. ಬೆಳಗ್ಗೆ ನೀವು ಸುಸ್ತಾದ ಕಾರಣ ನಿಮ್ಗೆ ಹಾಗೆ ಕಂಡಿರ್ಬೇಕು ನೀವು. ಅವ ಬಂದ ಹಾಗೇನು ತೋರಿಸ್ತಾನೆ, ಎಲ್ಲರಿಗೆ ಇಲ್ಲಿ ಬರುವವರಿಗೆಲ್ಲ ಹಾಗೆಲ್ಲ ಮಾಡಿ ತೋರಿಸ್ತಾನೆ. ಅವ ಕಳ್ಳವ, ನಮ್ಮ ಮಿತ್ರನವ ಅಲ್ಲಿದ್ದಾನೆ ಅಂತೇಳಿ. ಹೌದಾ ಅಂತೇಳಿ ಹೇಳ್ತಾರೆ. ತುಂಬ ಮಾತಾಡ್ತಾರೆ. ಇವನು ಕೂಡ ತುಂಬ ಮಾತಾಡಿಸ್ತಾನೆ. ತುಂಬ ಖುಷಿ ಆಯ್ತು ಈ ಹುಡುಗನ ಹತ್ರ ಮಾತಾಡಿ. ಹೇಗಪ್ಪ ನನಗೆ ಅಲ್ಲಿ ಪ್ರಸಾದಕ್ಕೂ ಬಿಡೋಲ್ಲ, ದರ್ಶನಕ್ಕೂ ಬಿಡೋಲ್ಲ ಅಂತ ಹೇಳ್ದಾಗ ಹುಡುಗ ಅಂತಾನೆ, ನೀವು ಯಾಕೆ ಚಿಂತೆ ಮಾಡ್ತೀರಾ, ಪ್ರಸಾದ ಸಿಕ್ಕಿತು, ನಾನು ತೊಗೊಂಡು ಬರ್ತಿದ್ದೇನೆ ದಿನಾಲು. ನಾನು ಇಲ್ಲೇ ಇರೋದು, ನನಗೆ ನಿಮ್ಗೊಬ್ಬರಿಗೆ ಪ್ರಸಾದ ತೊಗೊಂಡು ಬರೋದು ನನಗೇನೋ ಅದು ಕಠಿಣ ಕೆಲಸವೇನಲ್ಲ, ನಾನು ಚಿಂತೆನೇ ಮಾಡಬೇಡಿ. ಅದು ಬಿಡು, ಆಗ ದರ್ಶನ ಮತ್ತೆ ನಿನ್ನ ಆಯಿತು ಅಂತ ಹೇಳ್ತೀರಾ, ಮತ್ತೆ ಯಾಕೆ? ಹಾಗೇನೆ, ಅಷ್ಟೇ ಹಾಗೇನೆ ಇರ್ತದೆ, ಬೇರೆ ಏನಿಲ್ಲ, ಹಾಗೇನೆ ಇರ್ತದೆ. ಕೃಷ್ಣ ಹಾಗೇನಿದ್ದಾನೆ ಅಂದ್ಕೊಳ್ಳಿ. ಅದರಲ್ಲಿ ನೀವು ಸಂತೃಪ್ತಿ ಪಡೆಯೋದಿಲ್ಲ. ನನಗೆ ಗುರುವಾರಪ್ಪ ನಾನು ನೋಡಬೇಕಪ್ಪ, ಒಳಗೆ ಹೇಗಿರ್ತಾನೆ ನೋಡಬೇಕು. ನಾನು ಅಷ್ಟು ದೂರದಿಂದ ಬಂದದ್ದು ಸ್ವಪ್ನದಲ್ಲಿ ನೋಡ್ಲಿಕ್ಕ ನನಗೆ ಅದು ನಾನು ಆಲೋಚನೆ ಮಾಡಿದ್ದೆ ಆ ರೀತಿಯಾಗಿ ಸ್ವಪ್ನ ಬಿದ್ದಿರಬೇಕು. ನನಗೆ ಒಳಗೋಗಿ ನೋಡಬೇಕಪ್ಪ ದೇವರಂತ. ನೀವು ಚಿಂತೆ ಮಾಡಬೇಡಿ, ನನಗೆ ಈ ದೇವಸ್ಥಾನಕ್ಕೆ ಒಳಗೋಗ್ಲಿಕ್ಕೆ ದಾರಿ ಇಲ್ಲೆಲ್ಲ ಉಂಟಲ್ಲ ಚೆನ್ನಾಗಿ ಗೊತ್ತು, ನಾನು ನಿಮ್ಮನ್ನ ಹೇಗಾದರೂ ಮಾಡಿ ಕರ್ಕೊಂಡು ಹೋಗ್ತೇನೆ. ನೀವು ಅದರ ಬಗ್ಗೆ ಎಲ್ಲ ಆಲೋಚನೆ ಮಾಡಬೇಡಿ, ನಿಶ್ಚಿಂತರಾಗಿರಿ. ನಿಮ್ಮ ಜಪ ತಪ ಪೂಜೆ ಏನುಂಟ ಮಾಡಿರಿ. ನಾನು ಕೃಷ್ಣನ ಬಗ್ಗೆ ಧ್ಯಾನ ಮಾಡಿಕೊಂಡು, ಅವನ ಸ್ಮರಣೆ ಮಾಡಿಕೊಂಡು ನಿಶ್ಚಿಂತರಾಗಿ ಇಲ್ಲಿದ್ದು ಬಿಡಿ. ನೀವು ಅದೆಲ್ಲ ಆಲೋಚನೆ ಮಾಡಬೇಡಿ. ಎಲ್ಲರನ್ನ ಕೃಷ್ಣ ಚೆನ್ನಾಗಿ ನೋಡಿಕೊಳ್ತಾನೆ, ಗುರುವಾರಪ್ಪ ಎಲ್ಲರನ್ನು ಚೆನ್ನಾಗಿ ನೋಡಿಕೊಳ್ತಾನೆ. ಅದ್ರಲ್ಲಿ ನೀವೇನು ಸಂಶಯ ಪಡೋದು ಬೇಡ, ನೀವು ನಿಶ್ಚಿಂತರಾಗಿರಿ ಅಂತೇಳಿ ಹೇಳಿ ಮತ್ತೆ ಅಲ್ಲಿಂದ ಹೊರಡಬೇಕಂದಾಗ ಇವರಿಗೇನೋ ಮನಸ್ಸಿಗೆ ಆ ಸಣ್ಣ ಹುಡುಗ ಎಷ್ಟು ಸಹಾಯ ಮಾಡ್ತಿದ್ದಾನೆ ತಿನ್ನಲಿಕ್ಕೆ, ಅದಕ್ಕೆ ಇದಕ್ಕೆ ಅಂತೇಳಿ ಎಷ್ಟು ಮುದ್ದಾಗಿ ಮಾತಾಡ್ತಿರ್ತಾನೆ. ಸೊ ಅವನಿಗೆ ಏನಾದರೂ ಒಂದು ಕೊಡುವ ಅಂತೇಳಿ ಒಂದು ಕೈಯಲ್ಲಿ ಅವನನ್ನು ಇಟ್ಕೊಂಡಿದ್ದಾರೆ. ಯಾಕಂದರೆ ಮಕ್ಕಳು ಒಮ್ಮೊಮ್ಮೆ ಚೆನ್ನಾಗಿ ಮಾತಾಡ್ತಾರೆ, ಮತ್ತು ನಮ್ಮ ಹತ್ರ ಸೀರಿಯಸ್ ಆಗಿ ಮಾತಾಡ್ತಿರ್ತಾರೆ, ಮತ್ತು ಸಡನ್ನಾಗಿ ಅವರಿಗೆ ಬೇರೆ ಯಾವುದೋ ನೆನಪಾಗಿ ಓಡಿಬಿಡ್ತಾರೆ. ಇವರು ತನ್ನ ಮನಸ್ಸನ್ನು ಅವನ ಬಳಿ ಇಟ್ಟಿದ್ದಾರೆ. ಒಂದೇ ಅವನನ್ನು ಬಿಟ್ಟು ಕೊಡಬಾರ್ದು ಅಂತ ಒಂದು ಕೈಯಲ್ಲಿ ಅವನನ್ನು ಗಟ್ಟಿಯಾಗಿ ಇಟ್ಟಿದ್ದಾರೆ. ಇಟ್ಟುಕೊಂಡು ಮತ್ತೆ ತನ್ನ ಒಂದು ಚೀಲದಲ್ಲಿ ಏನಾದರೂ ಕೆಲವು ನಾಣ್ಯಗಳಿದ್ರೆ ಕೊಡೋಣ ಅಂಥೇಳಿ ಹುಡುಕ್ತಿದ್ದಾರೆ. ಅದು ಆ ಕಂಬಳಿ ಆ ಕಡೆ ಈ ಕಡೆ ಏನಾದರೂ 20 ಪೈಸೆ 10 ಪೈಸೆ ಅದು ಓಡ್ತಾ ಉಂಟು. ಅದನ್ನು ತೆಗೆದು ಹುಡುಗನಿಗೆ ಕೊಡೋಣ ಅಂತ ಹುಡುಗ ಒಂದು ಕೈಯಲ್ಲಿ ಇಟ್ಟಿದ್ದಾರೆ, ಕೈಯನ್ನು ಇಟ್ಕೊಂಡಿದ್ದಾರೆ, ಒಂದು ಕೈಯಲ್ಲಿ ಗಟ್ಟಿ ಇಟ್ಟಿದ್ದಾರೆ. ಯಾಕಂದರೆ ಮಕ್ಕಳಲ್ವ, ಮತ್ತು ಅಮ್ಮ ಬೈತಾರೆ ಬೇಡ ಅಂತ ಕಳ್ತಾನೆ ಏನೋ ಅಂತೇಳಿ. ಇಲ್ಲ ಮಗು, ಇದು ನಿನಗೋಸ್ಕರ, ಒಂದು ನಿಮಿಷ ಇರು ಅಂತೇಳಿ ಹುಡುಕ್ತಿದ್ದಾರೆ. ದೇವರು ನೋಡ್ತಾ ಇದ್ದಾನೆ. ಎಷ್ಟೊಂದು ಶುದ್ಧ ಹೃದಯ. ನಾನು ಅವರನ್ನು ಮೋಸ ಮಾಡ್ತಿದ್ದೇನೆ ದೇವರಿಗೆ ಅನ್ನಿಸ್ತಾ ಉಂಟು. ಯಾಕಂದರೆ ವೈಕುಂಠಪತಿ ನಾನು, ಲಕ್ಷ್ಮೀಪತಿ ನಾನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಾನು ಅವರಿಗೆ ನನ್ನ ಒಂದು ನಿಜ ಸ್ವರೂಪವನ್ನು ತೋರಿಸದೆ ನನ್ನನ್ನು ಪಾಪ ಒಂದು ಸಣ್ಣ ಮಗು ಅಂತೇಳಿ ಭಾವಿಸಿ ನನಗೇನಾದರೂ ತಿನ್ನಲಿಕ್ಕೆ ಇರಲಿ ಅಂತೇಳಿ, ಪಾಪ ಅವರಿಗೆ ರಿಟರ್ನ್ ಹೋಗಲಿಕ್ಕೆ ಹಣ ಇಲ್ಲ, ಆ ದುಡ್ಡು ಇರುವ ದುಡ್ಡು ಮತ್ತು ಹೋಗ್ಲಿಕ್ಕೆ ಬೇಕು ಅವರಿಗೆ, ಅದು ಸ್ವಲ್ಪ ಇಟ್ಟಿದ್ದಾರೆ. ಆ ದುಡ್ಡನ್ನು ಕೂಡ ಇವರಿಗೆ ಕೊಡಬೇಕು ಅಂತೇಳಿ, ಹುಡುಗನಿಗೆ ಕೊಡಬೇಕು ಅಂತೇಳಿ ಚೀಲದಿಂದ ಹುಡುಕ್ತಿದ್ದಾರೆ. ಅದನ್ನು ನೋಡಿ ಭಗವಂತನಿಗೆ ಅದು ತಡಿಲಿಕ್ಕೆ ಆಗಲಿಲ್ಲ. ಇಷ್ಟೊಂದು ಶುದ್ಧರದೆ ತನ್ನಲ್ಲಿರುವ ಸ್ವಲ್ಪ ಪೈಸೆಗಳನ್ನು ಭಗವಂತನಿಗೆ ಕೊಟ್ಟು, ನೋಡಪ್ಪ ಅಲ್ಲಿ ನೇರಳೆ ಹಣ್ಣು ಮತ್ತು ಪೇರಳೆ ಹಣ್ಣು ಯಾವುದಾದ್ರೂ ಮಾರ್ತಾ ಇರ್ತಾರೆ, ತಿನ್ನು ಅಂತೇಳಿ ಕೊಡುವಾಗ ನನಗೆ ಬೇಡ ಅಂತ, ನನಗೆ ಬೇಡ ಅಂತಾನೆ. ಇಲ್ಲ ನಾನು ಪ್ರೀತಿಯಿಂದ ಕೊಡ್ತಿದ್ದೇನೆ ಮಗು, ತಗೊಳ್ತೊ ಅಂತ ಹೇಳುವಾಗ ಆ ಪ್ರೀತಿಗೆ ಭಗವಂತ ಶರಣಾಗಿ ಬಿಡ್ತಾನೆ, ಹಣ ತಗೊಳ್ಳಲ್ಲ. ನೋಡಿ ಅವರ ಇಷ್ಟೊಂದು ಮುಗ್ಧ ಹೃದಯವನ್ನು ನಾನು ಮೋಸ ಮಾಡಬಾರ್ದು ಇನ್ಮೇಲೆ ಅಂತೇಳಿ, ನಾನು ಇವರು ದರ್ಶನ ಕೊಟ್ಟೇ ತೀರ್ತೀನಿ ಅಂತೇಳಿ ತನ್ನ ಗುರುವಾರಪ್ಪ ತನ್ನ ದಿವ್ಯವಾಗಿರ್ತಕ್ಕಂಥ ದರ್ಶನವನ್ನು ಕೊಡ್ತಾರೆ. ಗಟ್ಟಿ ಹಿಡಿತಾರೆ, ತಪ್ಪಿ ಹಿಡಿತಾರೆ, ಅದನ್ನು ಮುದ್ದಿಸ್ತಿದ್ದಾರೆ. ಸಣ್ಣ ಮಗು ಥರನೇ ಇರ್ತಾನೆ. ಹಾಗೆ ತುಂಬ ಪ್ರೀತಿಯಿಂದ ನೋಡ್ತಾರೆ ಭಗವಂತನ ದಿವ್ಯ ಮಂಗಳ ಸ್ವರೂಪವನ್ನು. ಮನಸ್ಸಿಗೆ ಎಷ್ಟೋ ಖುಷಿ ಆಯಿತು. ಆದರೆ ಚಿಂತೆ ಮಾಡಬೇಡ, ನಾನು ನೋಡಿಕೊಳ್ತೇನೆ, ನೀನು ಇಲ್ಲೇ ಇರು, ನೀನು ಯಾವುದ್ರ ಬಗ್ಗೆ ಕೂಡ ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತೇಳಿ ಹೇಳ್ತಾರೆ. ಆವಾಗ ಈ ತಾತ ಹೇಳ್ತಾರೆ, ಅಜ್ಜ ಕೇಳ್ತಾನೆ, ಹೌದು ನೀನು ಇಷ್ಟೆಲ್ಲ ಹೇಳ್ತೀಯ, ಫಸ್ಟ್ ಹೇಳಿದ ಅಲ್ಲಿ ಬೇರೆ ಬೋರ್ಡ್ಗೆ ಇದ್ದಾನೆ ಹಾಗೆ ಹೇಗೆ ಅಂತೇಳಿ, ಮತ್ತೆ ನನಗೆ ದರ್ಶನ ಕೊಟ್ಟಿದ್ಯಾ, ಮತ್ತು ಹೀಗೆ ನಾನು ಏನು ಕಾಣ್ತಿದ್ದೇನೆ ಇದೇ ರೂಪವನ್ನು ನಾನು ನಿನ್ನೆ ರಾತ್ರಿ ನೋಡಿದ್ದು,
ಆಗ ಅವನಿದಾನೆ ನೀನು ಅಂತೇಳಿ ತೋರಿಸಿಬಿಟ್ಟಿಯಾ ದೇವರಂತಾನೆ, ಅದೇ ನಿನ್ನ ರಾತ್ರಿ ಯಾರು ನಿನ್ನ ಸ್ವಪ್ನದಲ್ಲಿ ನೋಡಿದಾರ ಅವನೇ ನಾನು ಅಲ್ಲೇ ಇರೋದು ಗುರುವಾರಪ್ಪನೇ ನಾನು. ಆದರೆ ನೀನೊಂದು ಚಿಂತೆ ಮಾಡಬೇಡಿ, ನಿನ್ನ ದರ್ಶನಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ. ದರ್ಶನ ಕೊಟ್ಟೈತಲ್ವಾ ಅಂತೇಳಿ ಹೇಳ್ತಾರೆ. ಇಲ್ಲೆಲ್ಲ ದರ್ಶನ ನಾನು ಕರ್ಕೊಂಡು ಹೋಗ್ತೇನೆ ನೋಡು, ನಾಳೆ ದಿನ ಕರ್ಕೊಂಡು ಹೋಗ್ತೇನೆ. ಹಾಗೆ ಇವ್ರಿಗೆ ಹೇಳ್ತಾರೆ, ಹೌದು ಮತ್ತು ನಾವು ಮೊದಲಿಂದ ಬಂದಾಗ ಇಷ್ಟೊಂದು ಪ್ರೀತಿ ತೋರಿಸು ದೇವರು ನೀನು, ಮತ್ತು ನಾವು ಮೊದಲನೇ ದಿನ ಬರುವಾಗ 2ನೇ ದಿನ ಒಳಗೆ ಹೋಗಿ ನೀನು ದರ್ಶನ ಮಾಡಬೇಕೆಂಬ ಪ್ರಯತ್ನ ಪಟ್ಟಾಗ ಯಾಕೆ ಅವ್ರು ನಿರಾಕರಿಸಿದರು, ನನಗೆ ಯಾಕೆ ಅನುಮತಿ ಕೊಡಲಿಲ್ಲ ಅಂತೇಳಿ ಹೇಳ್ತಾರೆ. ಆಗ ದೇವರಂತಾನೆ, ಇಲ್ಲ ನನಗೂ ನಿನಗೂ ಇನ್ನು ಸ್ವಲ್ಪ ನಾನು ನಿನ್ನ ಹತ್ರ ಮಾತಾಡಿಸ್ಲಿಕ್ಕೆ, ನೀನು ನನ್ನ ಹತ್ರ ಮಾತಾಡಲಿಕ್ಕೆ ಸ್ವಲ್ಪ ನೀನು ಮಾಡಿದಂಥ ಕರ್ಮಗಳು ಅಡಚಣೆ ಆಗಿತ್ತು. ಆದರೆ ನಿನಗೆ ಮೊದಲು ನೋಡು ಅಲ್ಲಿ ಆ ಪಹರೆದಾರರು ಸೆಕ್ಯೂರಿಟಿ ಗಾರ್ಡ್ಸ್ ನಿನಗೆ ಬೈದ್ರು ನೋಡು, ಆವಾಗ ಮತ್ತು ನಿನ್ನ ಹತ್ತಿರದವರು ನಿನ್ನನ್ನು ಸ್ವಲ್ಪ ಅವಮಾನ ಮಾಡಿದರು, ನಿನ್ನನ್ನೊಂದು ಕಡೆಗಣ್ಣಿಂದ ನೋಡಿದ್ರು, ನಿನ್ನನ್ನು ಹೀಯಾಳಿಸಿ ನೋಡಿದ್ರು, ಆವಾಗ ಸ್ವಲ್ಪ ಕರ್ಮ ಹೋಯಿತು. ಅರೆ ಇನ್ನೂ ಸ್ವಲ್ಪ ಉಂಟಲ್ಲ ಈ ಮುದುಕನಿ ಹತ್ರ ಕರ್ಮ, ಹಳೆ ಜನ್ಮದ ಪಾಪಕರ್ಮಗಳು, ಇದನ್ನು ಹೇಗಪ್ಪ ಅಂತೇಳಿ ಆಲೋಚನೆ ಮಾಡಿದೆ. ಅದು ನೋಡೋಕೆ 2ನೇ ದಿನ ನಿನ್ನ ಗುರುವಾರಲ್ಲಿ ಮಲಗಿದೆ ನೋಡು, ಆವಾಗ ಅದು ಹೋಗಿಬಿಟ್ಟಿತು. ಹಾಗೆ ನಿನಗ ಶುದ್ಧನಾಗಿದ್ಯಾ, ಕೂಡಲೇ ನಾನು ನಿನಗೆ ದರ್ಶನ ಕೊಟ್ಟುಬಿಟ್ಟೆ ಅಂತೇಳಿ. ಆಗ ಭಗವಂತ ಹೇಳ್ತಾನೆ, ಆಗ ನಿಶ್ಚಿಂತನಾಗಿರೋ, ನಾನು ನಿನ್ನ ನಾಳೆ ದರ್ಶನಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ ಹೇಳ್ತಾನೆ ದೇವರು. ಮತ್ತೆ ಅಲ್ಲಿಂದ ಅಪ್ರತ್ಯಕ್ಷನಾಗ್ತಾನೆ. ಮತ್ತೆ ಮರುದಿವಸ ಅದೇ ದಿವಸ ರಾತ್ರಿ ಮೇಲ್ಶಾಂತಿ ಪೂಜೆ. ಮೇಲ್ಶಾಂತಿ ಅಂದರೆ ಪ್ರಧಾನ ಅರ್ಚಕರ ಹತ್ರ ಭಗವಂತ ಅಂತಾನೆ, ಮೇಲ್ಶಾಂತಿ ನೀನು ನಾಳೆ ಬೆಳಿಗ್ಗೆ ಬೇಗ ಎದ್ದು, ನನ್ನೊಬ್ಬ ಮಿತ್ರ ಬಂದಿದ್ದಾನೆ, ನನ್ನ ಪರಮ ಮಿತ್ರ, ನನ್ನ ಪರಮ ಭಕ್ತನವ, ಅವನಿಗೆ ಕೊಳದ ಹತ್ರ ಇರ್ತಾನೆ, ಅವನಿಗೆ ನಂದು ಆ ದಿವಸ ಓಣಂಗೆ ಮತ್ತು ಅಷ್ಟಮಿ ದಿವಸ ಎಲ್ಲ ತುಂಬ ಬಟ್ಟೆಗಳು ಬಂದಿದ್ದೆಲ್ಲ, ಅದೆಲ್ಲ ಏನು ಮಾಡಿದ್ದಾರೆ, ಎಲ್ಲ ಮಾಡಿ ಎಲ್ಲ ಸೇಲ್ ಮಾಡಿಬಿಟ್ಟಿದ್ದೀರಾ, ಇನ್ನು ಉಂಟಾ ಅಂತ ಕೇಳ್ತಾರೆ. ಓ ದೇವರೇ, ನಿಮ್ಗೆ ಎಷ್ಟು ಬೇಕು ಹೇಳಿ, ಅಷ್ಟು ಉಂಟು ಅಂತೇಳಿ ಅವನ ಸ್ವಪ್ನದಲ್ಲಿ ಉತ್ತರ ಕೊಡ್ತಾನೆ. ನಿಮಗೆ 12 ಅಲಂಕಾರಕ್ಕೆ ಬೇಕಾಗುವಷ್ಟು 12 ಕಲರ್ ವೆರೈಟಿ ದೋಸೆ ಎಲ್ಲ ಉಂಟು, ನೀವು ಎಷ್ಟು ದಿನ ಹಾಕಿದರೂ ಖಾಲಿ ಆಗೋಲ್ಲ, ಅಷ್ಟುಂಟು ನಮ್ಮಲ್ಲಿ ಅಂತ ಹೇಳ್ತಾರೆ. ಸರಿ, ಅಷ್ಟೆಲ್ಲ ಬೇಡ, ಒಂದು 4-5 ಬಟ್ಟೆಗಳನ್ನು, ಒಂದು ಧೋತಿಗಳನ್ನು ಮತ್ತು ಶಾಲುಗಳನ್ನು ನಮ್ಮ ಭಕ್ತನಿದ್ದಾನೆ, ಆ ಕೊಳದ ಹತ್ರ ಸ್ನಾನ ಮಾಡಿ ನಿಂತಿರ್ತಾನೆ, ಇನ್ನೊಂದು ಬಟ್ಟೆ ಒಣಗಿಸುವವರೆಗೆ ಹಾಗೆಯೇ ಕಾಯ್ತಿರ್ತಾನೆ, ಅವನಿಗೆ ಕೊಟ್ಟು ಬಿಡು. ಅಷ್ಟೆಲ್ಲ ನಾಳೆ ನಾನು ವಿಶ್ವರೂಪ ದರ್ಶನ ಕೊಡುವಾಗ ನನ್ನ ಕಣ್ಣು ಮುಂದೆ ಅವನು ನಿಂತಿರಬೇಕು. ಇದು ನೀನು ಮಾಡಬೇಕಾದ ಕೆಲಸ. ನನ್ನ ಪ್ರಿಯ ಭಕ್ತ ಬಂದು 2 ದಿವಸ ಆಯಿತು, ನನಗೆ ದರ್ಶನಕ್ಕೆ ಒಳಗೆ ಬರುವಾಗ ನಿರಾಕರಿಸಿದ್ದಾರೆ, ಅದೇ ನನ್ನಲ್ಲಿ ಮನಸ್ಸಲ್ಲಿ ನೋವುಂಟು. ನಾಳೆ ಅವನನ್ನು ನೀನೇ ಕರ್ಕೊಂಡು ಬರಬೇಕು, ಅಷ್ಟಲ್ಲದೆ ಬಾಗಿಲು ತೆರೆಯುವಾಗ ನಾನು ನೋಡಬೇಕು ಅಂತ ಹೇಳಿ ದೇವರು ಇವನಿಗೆ ಸ್ವಪ್ನದಲ್ಲಿ ಆದೇಶ ಮಾಡಿಕೊಂಡು ಹೋಗ್ತಾರೆ. ಬೆಳಿಗ್ಗೆ ಹೇಳ್ತಾನೆ ಈ ಮೇಲ್ಶಾಂತಿ ಪ್ರಧಾನ ಅರ್ಚಕ, ತುಂಬ ಖುಷಿಯಾಯಿತು. ಅರೇ ದೇವರ ಗುರುವಾರಪ್ಪ ನನಗೆ ಒಂದು ಸೇವೆ ಕೊಟ್ಟಿದ್ದಾನೆ ಅಂತೇಳಿ ಬೆಳಗ್ಗೆ ಇನ್ನೂ ದೇವರ ದೇವಸ್ಥಾನ ಓಪನ್ ಆಗೋ ಮುಂಚೆನೇ ಮೊದಲ ಬಟ್ಟೆ ಇರುವ ಸ್ನಾನ ಮಾಡಿಕೊಂಡು ಬಟ್ಟೆ ಇರುವ ಜಾಗಕ್ಕೆ ಹೋಗ್ತಾನೆ. ಅಲ್ಲಿಂದ ಕೆಲವು ಬಟ್ಟೆಗಳನ್ನು ತೊಗೊಂಡೋಗಿ ಆ ಕೊಳದ ಹತ್ರ ನೋಡ್ತಾನೆ. ಕೊಳದ ಹತ್ರ ಅನೇಕ ಮುದುಕರೆಲ್ಲ ಇದ್ದಾರೆ, ತುಂಬರು ಅಲ್ಲಿ ಭಜನೆಯಲ್ಲಿ ಕೂತ್ಕೊಳ್ಳುವವರೆಲ್ಲ ಇರ್ತಾರೆ. ಆದರೆ ಇವನು ನೋಡಿದ ಕೂಡಲೇ ಇವನನ್ನು ಗಮನಿಸ್ತಾನೆ. ಆ ಭಗವಂತನನ್ನು ಕಂಡಂಥ ಕಣ್ಣುಗಳು ಅಂತೇಳಿದು ಇದು ಸಾಮಾನ್ಯ ಕಣ್ಣುಗಳಲ್ಲ ಅಂತೇಳಿ ನೋಡಿದ ಕೂಡಲೇ ಗೊತ್ತಾಗಿ ಹೇಳ್ತಾನೆ, ನೀನು ಬಂದು ಎಷ್ಟು ದಿವಸ ಆಯ್ತಪ್ಪ ಅಂತ ಹೇಳುವಾಗ 2 ದಿವಸ ಆಯ್ತು ಸ್ವಾಮಿ, ದರ್ಶನ ಸಿಗಲಿಲ್ಲ. ಅವರು ಹೇಳ್ತಾನೆ. ಹಾಗೆ ಇವನೇ ಅಂತ ಗೊತ್ತಾಯಿತು, ಬಟ್ಟೆ ಕೊಡ್ತಾನೆ. ಇದು ಭಗವಂತ ಕೊಟ್ಟದ್ದು, ನಾನು ಸ್ನಾನ ಮಾಡಿದ್ದೆಲ್ಲ, ಈ ಬಟ್ಟೆ ಹಾಕ್ಕೊಂಡು ಬಾ, ಹೋಗೋಣ ದರ್ಶನಕ್ಕೆ, ನಾನು ಕರ್ಕೊಂಡು ಹೋಗ್ತೇನೆ ಬಾ ಅಂತೇಳಿ. ಹಾಗೆ ಎಷ್ಟೋ ಒಂದು ಮರ್ಯಾದೆಯಲ್ಲಿ ಈ ಭಟ್ರು ಅವರನ್ನು ಕರ್ಕೊಂಡು ಹೋಗ್ತಾರೆ. ಪೂಜಾರಿ ಅವರನ್ನು ಒಳಗೆ ದರ್ಶನ ಮಂದಿರಕ್ಕೆ ಕರ್ಕೊಂಡೋಗಿ ಇವ ಹೋದ್ಮೇಲೆ ಮಂದಿರದ ಎದುರುಗಡೆ, ಗುರುವಾರಪ್ಪನ ಎದುರುಗಡೆ ಅಲ್ಲಿ ನಿಲ್ಲಿಸಿ ಮತ್ತೆ ಈ ಮೇಲ್ಶಾಂತಿಯವರ ಒಳಗೆ ಹೋಗಿ ಅಲ್ಲಿ ಒಳಗಡೆ ಅವರ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಏನೆಲ್ಲ ಆ ರಿಚುವಲ್ಸ್ ಉಂಟು ಒಳಗಡೆ ಹೋದ್ಮೇಲೆ ಅದನ್ನೆಲ್ಲ ಆದಮೇಲೆ ಆ ವಿಶ್ವರೂಪ ದರ್ಶನವನ್ನು ತೆರೆಸಿ ಮಂದಿರ ಓಪನ್ ಮಾಡುವಾಗ ಆ ಭಕ್ತನನ್ನು, ಆ ಮುದುಕನನ್ನು ಅಲ್ಲಿ ನಿಲ್ಲಿಸಿದ ಮೇಲೇ ಆ ಬಾಗಿಲು ತೆಗಿತಾರೆ. ಬಾಗಿಲು ತೆಗೆದು ಅವನಿಗೆ ದರ್ಶನ ಸಿಗ್ತದೆ. ಶ್ರೀ ಗುರುವಾರಪ್ಪನ ಕೀ ಜೈ. ಭಗವಂತನ ದರ್ಶನ, ಆ ಒಳಗಿಂದ ಭಗವಂತ ತಾನು ಮತ್ತೆ ಅವನಿಗೆ ಯಾವ ರೀತಿಯಲ್ಲಿ ಹೊರಗಡೆ ದರ್ಶನ ಕೊಟ್ಟನ ಅದೇ ದರ್ಶನ ಒಳಗಿಂದ ಕೂಡ ತೋರಿಸ್ತಿರ್ತಾನೆ. ಹಾಗೆ ಭಗವಂತ ಕೂಡ ಸಂತೋಷಪಟ್ಟ, ಇವನಿಗೆ ತಾನು ತನ್ನ ಪ್ರೀತಿಯನ್ನು ತೋರಿಸಿದ.
ಅವನು ಕೂಡ ಎಷ್ಟೋ ಪ್ರೀತಿಯನ್ನು ಇವನ ಮೇಲೆ ತೋರಿಸ್ದ. ಈ ರೀತಿಯಾಗಿ ಗುರುವಾಯೂರಪ್ಪ ಒಂದು ಭಿಕ್ಷುಕನ ಮೇಲೆ ಕೂಡ ಈ ರೀತಿಯಾಗಿ ಕರುಣೆ ತೋರಿಸ್ತಾನೆ. ಹರೇ ಕೃಷ್ಣ. ಶ್ರೀ ಗುರುವಾಯೂರಪ್ಪನ ಕೀ ಜಯ. ಜಗದ್ಗುರು ಶಿಲ ಪ್ರಭುಪಾದ ಕೀ ಜಯ.